ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹೃದಯ ಸ್ಟಡಿ ಚಾನಲ್. ಹೋಪ್ ಯು ಆಲ್ ಆರ್ ಫ್ಯಾಂಟಾಸ್ಟಿಕ್. ಸ್ನೇಹಿತರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ಮಾಹಿತಿ ಹೊರಬೀಳ್ತಾ ಇದೆ. ನೀವು ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇರಬಹುದು. ಈ ಒಂದು ಮಾಹಿತಿ ಕಲ್ಯಾಣ ಕರ್ನಾಟಕ, ನಾನ್ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೂ ಕೂಡ ಸಂಬಂಧಪಟ್ಟಿರ್ತಕ್ಕಂಥದ್ದು. ದಿನಾಂಕವನ್ನು ಕೂಡ ನೋಡ್ಕೋಬಹುದು. 8ನೇ ತಾರೀಕು ಅಂದ್ರೆ ಇವತ್ತು ಈ ಒಂದು ಮಾಹಿತಿ ಹೊರಬೀಳ್ತಾ ಇದೆ. ಈ ಒಂದು ಮಾಹಿತಿಯ ಪ್ರಕಾರ ಸದ್ಯಕ್ಕೆ ಕೆಇ ಅವರು 708 ಹುದ್ದೆಗಳ ಒಂದು ಕಾಲ್ಫಾರ್ಮ್ ಅನ್ನ ಮಾಡ್ತಕ್ಕಂಥದ್ದು. ಒಟ್ಟಾರೆಯಾಗಿ 708 ಹುದ್ದೆಗಳು ಇವು ಕಲ್ಯಾಣ ಕರ್ನಾಟಕ ಹಾಗೆ ನಾನ್ ಕಲ್ಯಾಣ ಕರ್ನಾಟಕ ಎರಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಹಾಗೆ ಯಾವ್ಯಾವ ಸಂಸ್ಥೆಯಲ್ಲಿ ಈ ಹುದ್ದೆಗಳು ಖಾಲಿ ಇದೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಸ್ಕ್ರೀನ್ ಮೇಲೆ ಕೊಡಲಾಗಿದೆ, ನೋಡಬಹುದು. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಮೂಲ ವೃಂದದಲ್ಲಿ 18 ಇದಾವೆ. ಹಾಗೆ ಕಲ್ಯಾಣ ಕರ್ನಾಟಕದಲ್ಲಿ 7, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ 7 ಮೂಲ ವೃಂದ ಹಾಗೆ 14 ಕಲ್ಯಾಣ ಕರ್ನಾಟಕ, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ 40 ಮೂಲ ವೃಂದ 4 ಕಲ್ಯಾಣ ಕರ್ನಾಟಕ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ 63 ಮೂಲ ವೃಂದ 253 ಕಲ್ಯಾಣ ಕರ್ನಾಟಕ, ಹಾಗೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹಾಗೂ ಕೃಷಿ ಮಾರಾಟ ಇಲಾಖೆ ಈ ಎರಡರಲ್ಲಿ ನಾವು ಕೇವಲ ಮೂಲ ವೃಂದದಲ್ಲಿ ಮಾತ್ರ ಕಾಲ್ಫಾರ್ಮ್ ಆಗ್ತಾ ಇರೋದನ್ನ ನೋಡಬಹುದು. 19 ಹುದ್ದೆಗಳು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹಾಗೆ ಕೃಷಿ ಮಾರಾಟ ಇಲಾಖೆಯಲ್ಲಿ 180 ಹುದ್ದೆಗಳು. ನೆಕ್ಸ್ಟ್ ಬಂದ್ಬಿಟ್ಟು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ 50 ಹುದ್ದೆಗಳು ಮೂಲ ವೃಂದಕ್ಕೆ ಹಾಗೆ 43 ಹುದ್ದೆಗಳು ಕರ್ನಾಟಕ ಮೂಲ ವೃಂದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಇದೆ. ಕೊನೆಯದಾಗಿ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವದಲ್ಲಿ 10 ಮೂಲ ವೃಂದ ಹುದ್ದೆಗಳು ಹಾಗೆ ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹುದ್ದೆಗಳು ಇರುವುದಿಲ್ಲ. ಹಾಗಾಗಿ ಒಟ್ಟಾರೆಯಾಗಿ ಗಮನಿಸ್ತಾ ಹೋದರೆ ಮೂಲ ವೃಂದ ಹುದ್ದೆಗಳಲ್ಲಿ 387 ಹಾಗೆ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಿರೋ ಹಾಗೆ 321 ಹುದ್ದೆಗಳ ಮಾಹಿತಿಯನ್ನ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಅವರು ನೀಡಿರ್ತಕ್ಕಂಥದ್ದು. ನೆಕ್ಸ್ಟ್ ಬರೋಣ, ಆನ್ಲೈನ್ ಅರ್ಜಿ ಸಲ್ಲಿಸುವ ದಿನಾಂಕ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಾಳೆಯಿಂದ ನವೆಂಬರ್ 1ನೇ ತಾರೀಕಿನವರೆಗೆ ಅವರ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ದಿನಾಂಕವನ್ನ ಮತ್ತೊಮ್ಮೆ ಹೇಳ್ತಾ ಇರೋದು 9/10/2025ರಿಂದ 1/11/2025ರವರೆಗೆ. ನೆಕ್ಸ್ಟ್, ಈ ಒಂದು ಎಕ್ಸಾಮ್ನ ಕಂಪ್ಲೀಟ್ ಮಾಹಿತಿ ಬೇಕಿತ್ತಂದ್ರೆ ನಿಮಗೆ ವಯೋಮಿತಿ, ಶೈಕ್ಷಣಿಕ ಅರ್ಹತೆ ಹಾಗೆ ಅರ್ಜಿ ಸಲ್ಲಿಸುವ ವಿಧಾನ, ಶುಲ್ಕ ಈ ಎಲ್ಲ ಮಾಹಿತಿಗಳನ್ನು ಅವರು ವೆಬ್ಸೈಟ್ನಲ್ಲಿ ಕೊಟ್ಟಿದ್ದಾರೆ. ಹಾಗೆ ವೆಬ್ಸೈಟ್ ಡೀಟೇಲ್ಸ್ ಅನ್ನು ಕೂಡ ನೀವು ಇಲ್ಲಿ ನೋಡಬಹುದು. https://cetonline-karnataka-government.in.ke ಅಂತ ವೆಬ್ಸೈಟ್ ಹೆಸರು. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಮಗೆ ಕಂಪ್ಲೀಟ್ ಮಾಹಿತಿ ಇರ್ತದೆ. ಆ ಒಂದು ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದರ ಬಳಕೆಯನ್ನು ನೀವು ಮಾಡ್ಕೋಬಹುದು. ನೆಕ್ಸ್ಟ್ ಬರೋಣ, ಈ ಒಂದು ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ಪ್ರತಿಯೊಂದು ಎಕ್ಸಾಮ್ಸ್ಗಳಿಗೆ ಇಲ್ಲಿಯ ತನಕ ನಮಗೆಲ್ಲ ಗೊತ್ತಿರೋ ಹಾಗೆ ಕೇವಲ 4 ಆಪ್ಷನ್ಸ್ಗಳನ್ನು ಕೊಡ್ತಾ ಇದ್ರು, ಲೈಕ್ ABCD ಅಂತ ಹೇಳಿ. ಬಟ್ ಇವಾಗ ಕೆಲವೊಂದಿಷ್ಟು ಅವ್ಯವಹಾರಗಳನ್ನು ತಡೆಗಟ್ಟುವ ಸಲುವಾಗಿ 5 ಆಪ್ಷನ್ಸ್ಗಳನ್ನು ಕೊಡ್ತಾ ಇದ್ದಾರೆ, 5 ವೃತ್ತಗಳನ್ನು ಕೊಡ್ತಾ ಇದ್ದಾರೆ. ನೋಡಬಹುದು, OMR ಆಧಾರಿತ ಪರೀಕ್ಷೆಯಾಗಿದ್ದು ಒಂದು ಪ್ರಶ್ನೆಗೆ OMR ನಲ್ಲಿ 5 ವೃತ್ತಗಳಿದ್ದು ಮೊದಲ 4 ವೃತ್ತಗಳು ಒಂದು ಸರಿಯಾದ ಉತ್ತರವನ್ನು ಶೇಡ್ ಮಾಡಲು ಸಂಬಂಧಿಸಿರ್ತಕ್ಕಂಥದ್ದು. ಅಂದ್ರೆ ಮೊದಲನೇ 4 ಉತ್ತರಗಳು ಆ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ಸೂಚಿಸುವುದಾಗಿ ಕೊಟ್ಟಿರ್ತಾರೆ. ಹಾಗಾದ್ರೆ ಕೊನೆಯದಾಗಿ ಬರೋದೇನು, ಅದರ ಬಗ್ಗೆ ಮಾಹಿತಿ ಇದೆ ನೋಡಿ. ಅಭ್ಯರ್ಥಿಗೆ ಯಾವುದಾದರೂ ಪ್ರಶ್ನೆಗೆ ಅಥವಾ ಪ್ರಶ್ನೆಗಳಿಗೆ ಉತ್ತರ ತಿಳಿದೇ ಇದ್ದ ಪಕ್ಷದಲ್ಲಿ ಕಡ್ಡಾಯವಾಗಿ 5ನೇ ವೃತ್ತದ ಶೇಡನ್ನು ಮಾಡಲೇಬೇಕು. ರೈಟ್, ನಿಮಗೆ ಆಪ್ಷನ್ ಅಂದರೆ ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂತ ಪಕ್ಷದಲ್ಲಿ ಅದನ್ನು ಖಾಲಿ ಬಿಟ್ಟು ಬರೋ ಹಾಗಿಲ್ಲ. ಮುಂಚೆ ಎಲ್ಲ ಏನಾಗ್ತಾ ಇತ್ತು, ಗೊತ್ತಿಲ್ಲ ಅಂತ ಪಕ್ಷದಲ್ಲಿ ಅದನ್ನು ಖಾಲಿ ಬಿಟ್ಟು ಬರ್ತಾ ಇದ್ರಿ. ಬಟ್ ಇವಾಗ ಹಾಗಲ್ಲ, ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೆ 5ನೇ ಆಪ್ಷನನ್ನು ಟಿಕ್ ಮಾಡಲೇಬೇಕು. ಇನ್ ಕೇಸ್ ನೀವು ಟಿಕ್ ಮಾಡಿಲ್ಲ ಅಂದ ಪಕ್ಷದಲ್ಲಿ 1/4 ಅಂಕದ ಕಡಿತ ಆಗ್ತದ. ಜೊತೆಗೆ ಋಣಾತ್ಮಕ ಮೌಲ್ಯಮಾಪನವಿದ್ದು ಅಂದರೆ ನೆಗೆಟಿವ್ ಮಾರ್ಕ್ಸ್ ಇದ್ದು ಪ್ರತಿ ತಪ್ಪು ಉತ್ತರಕ್ಕೆ 4ನೇ 1ರಷ್ಟು ಅಂಕಗಳನ್ನು ಕಡಿತ ಮಾಡ್ತಾರೆ. ಈ ಮಾಹಿತಿ ಕೂಡ ನಮಗೆ ಮೈಂಡಲ್ಲಿ ಇರಬೇಕು. ಎಕ್ಸಾಮ್ಸ್ಗಳಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಕ್ಕಂಥ ಸಂದರ್ಭದಲ್ಲಿ ಸಪೋಸ್ ಒಂದು ಪ್ರಶ್ನೆಯನ್ನು ನೋಡಿದ್ರೆ ಉತ್ತರ ಬರ್ತಿತ್ತ 1ರಿಂದ 4ರಲ್ಲಿ ಯಾವುದಾದ್ರೂ ಟಿಕ್ ಮಾಡಿ, ಬರಲಿಲ್ವಾ 5ನೇದನ್ನು ಟಿಕ್ ಮಾಡಿ ಬಂದ್ಬಿಡಿ. ಸೊ ಅವಾಗ ನಿಮಗೆ ಅನ್ನೆಸೆಸರಿಯಾಗಿ ಮಾರ್ಕ್ಸ್ ಕಟ್ ಆಗೋದಿಲ್ಲ. ನೆಕ್ಸ್ಟ್ ಬರೋಣ, ಪರೀಕ್ಷೆಯ ವೇಳಾಪಟ್ಟಿಗೆ ಸಂಬಂಧಪಟ್ಟಿರೋ ಹಾಗೆ ಇದನ್ನು ಪ್ರಾಧಿಕಾರದ ವೆಬ್ಸೈಟಲ್ಲಿ ಪ್ರಕಟಿಸಲಾಗುವುದು ಅಂತ ಅವ್ರು ಹೇಳ್ತಾ ಇರೋದು. ರೈಟ್, ನೆಕ್ಸ್ಟ್ 5ನೇ ಪಾಯಿಂಟ್ ಅವ್ರು ನೀಡ್ತಾ ಇರೋದು, ಒಂದೇ ಪಠ್ಯಕ್ರಮವಿರುವ ವಿವಿಧ ಇಲಾಖೆಗಳ ಹುದ್ದೆಗಳಿಗೆ ಒಂದೇ ಪರೀಕ್ಷೆಯನ್ನು ನಡೆಸಿ ಸಂಬಂಧಪಟ್ಟ ಇಲಾಖೆಗಳಿಗೆ ಮೆರಿಟ್ ನೀಡಲಾಗುವುದು, ಮೆರಿಟ್ನ ಪಟ್ಟಿಯನ್ನು ನೀಡಲಾಗುವುದು. ಸಪರೇಟ್ ಎಕ್ಸಾಮ್ಸ್ಗಳನ್ನು ನಡೆಸೋ ಬದಲಾಗಿ ಎಲ್ಲದಕ್ಕೂ ಒಂದೇ ಎಕ್ಸಾಮ್ಸ್ ಅನ್ನು ನೀಡಿಬಿಟ್ಟು ಸಂಬಂಧಪಟ್ಟ ಇಲಾಖೆಗೆ ಸಪರೇಟ್ ಮೆರಿಟ್ ಲಿಸ್ಟ್ ಅನ್ನು ಅವರು ಕೊಡ್ತಾರ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡ್ಬೋದು, ಅದರ ಬಗ್ಗೆ ಮತ್ತಷ್ಟು ಮಾಹಿತಿ ಇದೆ. ಅರ್ಜಿ ಆಹ್ವಾನಿಸಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಿ ಅಭ್ಯರ್ಥಿಗಳ ಮೆರಿಟ್ ಪಟ್ಟಿಯನ್ನು ಸಂಬಂಧಪಟ್ಟ ನೇಮಕಾತಿ ಪ್ರಾಧಿಕಾರಗಳಿಗೆ ನೀಡುವ ಜವಾಬ್ದಾರಿ ಮಾತ್ರ ಕರ್ನಾಟಕ ಪ್ರಾಧಿಕಾರಕ್ಕಿರುತ್ತದೆ. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ನೀಡಿರುವ ಮಾಹಿತಿಯ ಅನುಸಾರ ದಾಖಲೆಯನ್ನು ಪರಿಶೀಲಿಸಿ ನಿಯಮಕ್ಕೆ ಅನುಸಾರವಾಗಿ ನೇಮಕಾತಿಯ ಆದೇಶ ನೀಡುವುದು, ಇದು ಇಂಪಾರ್ಟೆಂಟ್, ಸಂಬಂಧಪಟ್ಟ ನೇಮಕಾತಿ ಪ್ರಾಧಿಕಾರದ ಜವಾಬ್ದಾರಿಯಾಗಿರುತ್ತದೆ. ದಟ್ ಈಸ್ ನಾಟ್ ಬಿಲಾಂಗ್ಸ್ ಟು KEA, ದಟ್ ಈಸ್ ಬಿಲಾಂಗ್ಸ್ ಟು ಸಂಬಂಧಪಟ್ಟ ನೇಮಕಾತಿ ಪ್ರಾಧಿಕಾರದ ಜವಾಬ್ದಾರಿ. ರೈಟ್, ನೆಕ್ಸ್ಟ್, ನೇಮಕಾತಿಯ ಪ್ರಕ್ರಿಯೆ ಕುರಿತು ಅಭ್ಯರ್ಥಿಗಳಿಗೆ ವೈಯಕ್ತಿಕವಾಗಿ ಮಾಹಿತಿ ಕಳಿಸಲಾಗುವುದಿಲ್ಲ. ಅಭ್ಯರ್ಥಿಗಳು ಆಗಿಂದಾಗೆ ಪ್ರಾಧಿಕಾರದ ವೆಬ್ಸೈಟ್ ಆಗಿರ್ತಕ್ಕಂಥ
HTTPS CET ಆನ್ಲೈನ್ government.in.ke ಆಗಾಗ್ಗೆ ಭೇಟಿಯನ್ನು ನೀಡಬೇಕಂತ ಹೇಳ್ತಾ ಇರೋದು. ರೈಟ್, ಇಷ್ಟು ಮಾಹಿತಿಯನ್ನು ಸದ್ಯಕ್ಕೆ ಅವ್ರು ನಮ್ಗೆ ಕೊಡ್ತಾ ಇರೋದು. ನಾವು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗ್ತಾ ಇತ್ತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ನಮಸ್ಕಾರ.